ಆ ಆ ಜನರ ಉಸಿರಂತೆ ಜನಪದ ಬಾಲಾಜಿ ಕನಸಂತೆ ನಂದಿಕೋಲು ಚಂದ ನಂದಿಕೋಲು ಚಂದ ನವಿಲು ನಾಟ್ಯವು ಚಂದ ಕೋಲಾಟದ ಕುಣಿತ ಬಲು ಚಂದ ಕೋಲಾಟದ ಕುಣಿತ ಬಲು ಬಂದ ಜನಪದರ ಹಾಡುವ ಗತ್ತು ಹಚ್ಚ ಚಂದ ಮಲ್ಲಿಗೆ ಹೂವಂತೆ ಮಲ್ಲಿಗೆ ಹೂವಂತೆ ಘಮ ಘಮ ಪರಿಮಳ ಶ್ರೀಗಂಧದಂತೆ ಜೀವನ ಶ್ರೀಗಂಧದಂತೆ ಜೀವನ ಹಗಲೆರಡು ದುಡಿವ ಜನಪದರ ಶ್ರೀಗಾನ ದುಡಿವ ಜನಪದರ ಶ್ರೀಗಾನ. ಎಲ್ಲ ಪೊಲೀಸರಿಗೆ ಸ್ವಾಗತ ಕೊಡ್ತೀನಿ. ಕನ್ನಡ ನಾಡು ಚಂದ ನಮ್ಮ ಕನ್ನಡ ನುಡಿ ಅಂದ ಕನ್ನಡ ಜನರೇ ಚಂದ ನಮ್ಮ ಕನ್ನಡ ನುಡಿ ಅಂದ ಕನ್ನಡ ನಾಡು ಚಂದ ನಮ್ಮ ಕನ್ನಡ ನುಡಿ ಅಂದ ಕನ್ನಡ ಜನರೇ ಚಂದ ನಮ್ಮ ಜಾನಪದ ಪರಿಚಯ ಚಂದ ಕನ್ನಡ ನುಡಿಯೇ ಚಂದ ನಮ್ಮ ಕನ್ನಡ ಜಾನಪದ ಚಂದ. ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಜೊತೆಗೂಡಿಸತಕ್ಕಂತ ನಮ್ಮ ಶ್ರೀ ಯಲ್ಲಾಪುರ ಪಾಟೀಲ್ ಶಾಸಕರು ಕಲಬುರಗಿ ಪಶ್ಚಿಮ ಕ್ಷೇತ್ರ ಹಾಗೂ ಇಲ್ಲಿರ್ತಕ್ಕಂಥ ಉದ್ಘಾಟನೆ ಮಾಡ್ತಕ್ಕಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಂ ಪಿ ನಿಂಗಪ್ಪ ಅವರು ಹನುಮಂತ ದೊಗನೆ ಅವರು ಹಾಗೂ ಇರ್ತಕ್ಕಂಥ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದವರಿಗೆ ಅನಂತ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಪ್ರಸಿದ್ಧ ಪ್ರಧಾನ ಮಾತು ಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಈಗಾಗಲೇ ಅಧ್ಯಕ್ಷತೆ ಅವರಿಗೆ ಬೆಂಬಲ ಪ್ರೋಗ್ರಾಮ್ ಹಾರ್ದಿಕ ಸ್ವಾಗತ ಕೊಡ್ತೇನೆ. ಈಗ ಅತಿಥಿಗಳು ಪ್ರಕಾರ ಇರ್ತಕ್ಕಂಥ ಪ್ರಶಸ್ತಿ ಪ್ರಸ್ತುತಿಗೆ ಸನ್ಮಾನ ಮಾಡ್ತಾರೆ. ಅದಕ್ಕಾಗಿ ಹೆಸರ ಸೂಚಿಸಿದರೆ ಕೇಳಿಕೊಳ್ಳಬೇಕಂತ ಶ್ರೀ ಎ ಕೆ ರಮೇಶ್ವರ ಮಕ್ಕಳ ಜನಪದ ಸಾಹಿತಿಗಳು, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಜನಪದ ಸಾಹಿತಿಗಳು, ಡಾಕ್ಟರ್ ಶ್ರೀಧರ್ ನಾಗರಾಳ್ ಜನಪದ ಸಾಹಿತಿಗಳು, ಡಾಕ್ಟರ್ ಟಿ ಸಿ ನಿಂಗಣ್ಣ ಜನಪದ ಸಾಹಿತಿಗಳು, ಪ್ರೊಫೆಸರ್ ಶೋಭಾದೇವಿ ಚಿಕ್ಕಿ ಜನಪದ ಸಾಹಿತಿಗಳು, ಡಾಕ್ಟರ್ ವಾಸುದೇವ್ ಚೌಡನ್ ಜನಪದ ಸಾಹಿತಿಗಳು, ಅದಂತೆಯಾಗಿ ಶ್ರೀ ಮಕ್ಸೂದ್ ಅಬ್ದಲ್ ಜಾಗೀರ್ದಾರ್ ಜನಪದ ಕಲಾ ಪೋಷಕರು ಅವರು, ಡಾಕ್ಟರ್ ಶ್ಯಾಮಪ್ಪ ಒಳಗೆ ಜನಪದ ಸಾಹಿತಿಗಳು, ಶ್ರೀ ಎಸ್ ಪಿ ಸೋಳ ಜನಪದ ಸಾಹಿತಿಗಳು, ಮಾನವ ಸಂಘ ಸಾಹಿತಿ ಮತ್ತು ಪರಿಸರ ಮಿತ್ರ ಕಲಬುರಗಿ ಅವರು ಬರಬೇಕು ಎಲ್ಲರೂ ಬಂದಂತ ಎಲ್ಲ ಅತಿಥಿಗಳಿಗೆ ಇಲ್ಲಿ ಸತ್ಕಾರ ಮಾಡಲಾಗುತ್ತದೆ. ಅದಕ್ಕೆ ತಾವೆಲ್ಲೂ ಕೂಡ ಶುಭಾಶಯಗಳು ನೋಡ್ಬೇಕಂತ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಕೊಡ್ತೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂಥ ಈ ಸಾಧಕರಿಗೆ ಪ್ರಶಸ್ತಿ ಪುರಸ್ಕೃತವಂತ ಇಲ್ಲಿ ಜನಪದ ಪ್ರಶಸ್ತಿ ಮಾಡಲಾಗುತ್ತದೆ. ಅದಕ್ಕಾಗಿ ಎಲ್ಲ ಪುರಸ್ಕೃತರಿಗೆ ಇರ್ತಕ್ಕಂಥ ಉದ್ಯಮಿಗಳು ಸಿದ್ಧಲಿಂಗೇಶ್ವರ ಪ್ರಕಾಶ್ ಕಲಬುರಗಿಗೂ ಕೂಡ ಆಶೀರ್ವಾದ. ಆರೋಗ್ಯ ಕ್ಷೇತ್ರ ಡಾಕ್ಟರ್ ಚಂದ್ರ ಪಾಟೀಲ್ ಕಲಬುರಗಿ ಅವರು ಕೂಡ ಆಶೀರ್ವಾದಬೇಕು. ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಶ್ರೀ ಡಿ ಸಾಗರ್ ರಾಜರು ಡಿ ಎಸ್ ಅವರು ಮಾಡಬೇಕು. ಕನ್ನಡ ಅಭಿಮಾನಿಗಳನ್ನ ಕೇಳ್ಕೊಳ್ತೇನೆ. ಜಾನಪದ ಕ್ಷೇತ್ರದಲ್ಲಿ ನಾವು ಕೇಳ್ಕೊಳ್ತೇವೆ. ಈ ಒಂದು ಶತಮಾನೋತ್ಸವ ಗೌರವ ಸಂಬಂಧವಾಗಿ ಆಗಮಿಸತಕ್ಕಂಥ ಚಂದ್ರಕಾಂತ್ ಗದಗಿ ಅಧ್ಯಕ್ಷರು ಕಲಬುರಗಿ. ಮೊದಲನೇ ಸಲ ಈ ಕನ್ನಡ ಜಾನಪದ ಪರಿಷತ್ತು ಅಂತಕ್ಕಂಥದ್ದು ಹುಟ್ಟಿಕೊಂಡು ಇದನ್ನ ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಲೆಯನ್ನ ಹಿಂದಿನ ಬಂದಿರತಕ್ಕಂಥ ಜಾನಪದ ಅಂದ್ರೆ ಹಂತಿ ಪದಗಳು, ಮೊರಂ ಪದಗಳು, ಗೀಗಿ ಪದಗಳು ಇವೆಲ್ಲವನ್ನ ನಾವೆಲ್ಲರೂ ಏನಪ್ಪಾ ಅಂದ್ರೆ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿ ನೇತೃತ್ವದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ನೇಮಕ ಮಾಡಿ ಇವತ್ತು ಈ ಒಂದು ಜಾನಪದ ಕಲಾ ಮಹೋತ್ಸವ 10 ವರ್ಷಗಳಾಯ್ತು. ದಶಮಾನೋತ್ಸವ ಆಚರಿಸಬೇಕು. ಎಲ್ಲರ ಹಿರಿಯರಿಗೂ ಸನ್ಮಾನ ಮಾಡಬೇಕು. ಜಾನಪದ ಕಲಾವಿದರಿಗೆ ಮತ್ತು ಗಣ್ಯ ನಾಗರಿಕರಿಗೆ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರ್ತಕ್ಕಂಥ ಕೆಲವು ಸಾಹಿತಿಗಳನ್ನ, ಸಂಗೀತಗಾರರನ್ನ ಸನ್ಮಾನ ಮಾಡಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಅಧ್ಯಕ್ಷರನ್ನ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದಾರೆ. ನಾವೆಲ್ಲ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇವೆ. ಅಮ್ಮವರು ಕೂಡ ಬಂದಿದ್ದಾರೆ, ಈಗ ಮಾತನಾಡ್ತಾರೆ. ಮತ್ತೆ ಅಣ್ಣವರೇ ಮತ್ತು ಅಧ್ಯಕ್ಷರಾಗಿರೋದು ಶ್ರೀ ಎಂ ಪಿ ನಿಂಗಪ್ಪ ಅಣ್ಣವರೇ
ಹನುಮಂತರಾವ್ ದೊಡ್ಡಮನಿಯವರೇ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳ ಸೋದರ ಸೋದರರೇ, ಶ್ರೀ ಶರಣಪ್ಪ ತೋರಣಕರ್ ಅಣ್ಣವರೇ ಜಿಲ್ಲಾಧ್ಯಕ್ಷರು ಮತ್ತು ರಾಮೇಶ್ವರ ಅವರೇ, ಇಲ್ಲೆಲ್ಲ ಎಲ್ಲ ಹಿರಿಯ ಕನ್ನಡ ಸಾಹಿತಿಯವರೇ ಮತ್ತು ಎಲ್ಲ ಸೋದರರೇ, ಎಲ್ಲ ತಾಯಂದಿರೇ, ಕನ್ನಡ ಬಂಧು ಬಾಂಧವರೇ, ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಜನಪದ ಸಾಹಿತ್ಯ ಅಂದ್ರೆ ಜನದ ಪದ, ಜನರ ಮನಸ್ಸಿನಿಂದ ಹುಟ್ಟಿದ ಒಂದು ದೊಡ್ಡ ಸಾಹಿತ್ಯ. ಇದು ಮಾತಿನಿಂದ ಮಾತಿಗೆ, ಹಾಡಿನಿಂದ ಹಾಡಿಗೆ ಬೆಳೆಯುವ ಸಾಹಿತ್ಯ. ಇದು ಸಾಹಿತ್ಯಿಕವಾಗಿ ಬಹಳ ಕಡಿಮೆ ಇದೆ ಅಂತ ಕೇಳಿದ್ರೆ, ನಾನು ಕನ್ನಡ MA ಮಾಡಿದ್ದೀನಿ, ನನ್ನ 4ನೇ ಆಪ್ಷನ್ ಜಾನಪದ ಸಾಹಿತ್ಯನೇ ಇತ್ತು. ಅದಕ್ಕೆ ನಾವು ಬರಬೇಕಂತ ಬಹಳ ಅಭಿಮಾನದಿಂದ ಬಂದೇನೆ. ಇಲ್ಲಿ ಜನರಿಂದ ಉತ್ಪತ್ತಿಯಾದದ್ದು ಜನರ ನುಡಿಯೇ ಜಾನಪದ ಎನ್ನುತ್ತಾರೆ. ಅರ್ಥ ಗ್ರಾಮೀಣ, ಸಾಂಪ್ರದಾಯಿಕ, ಹಳ್ಳಿಯ ಜನರಿಗೆ ಸಂಬಂಧಪಟ್ಟಿದ್ದು. ಅವರು ಬೀಸ್ಕೋತ ಹಾಡ್ಕೋತ ತಮ್ಮ ಮನಸ್ಸಿನ ನೋವು, ಅಳುವು ಎಲ್ಲಾನು ಹಾಡೋದ ಮುಖಾಂತರ ತಮ್ಮ ನೋವುಗಳನ್ನ ಹೇಳ್ಕೊತಿದ್ರು. ಆಮೇಲೆ ಜಾತ್ರೆಗೊಳದಾಗ ಅಲ್ಲಿಂದ ಭಕ್ತಿ ಬಂದಾಗ ಭಕ್ತಿದ್ರಾಗ ಅವ್ರು ತಮ್ಮ ಜಾನಪದ ಹಾಡದಿಂದ ಅವರು ತಮ್ಮ ಭಾವನೆಗಳನ್ನ ಉತ್ಪನ್ನ ಮಾಡ್ತಿದ್ರು. ಹೀಗಾಗಿ ಜನರ ಧ್ವನಿ ಮತ್ತು ಆತ್ಮ ಮತ್ತು ಶುದ್ಧತೆಯಿಂದ ಹುಟ್ಟಿದ ಸಾಹಿತ್ಯ ಜಾನಪದ ಸಾಹಿತ್ಯ ಅಂತ ಹೇಳಲು ನಮ್ಗೆ ಬಹಳ ಒಳ್ಳೆಯದನ್ನಿಸ್ತದೆ. ಹಳ್ಳಿ ಜನರ ಸಂಸ್ಕೃತಿ, ಹಬ್ಬಗಳು, ಆಚರಣೆಗಳು ಇದು ಲಿಖಿತ ರೂಪದಲ್ಲಿ ಹೆಚ್ಚಾಗಿ ಇಲ್ಲ, ಮೌಖಿಕ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿದು ಬರುತ್ತದೆ ಈ ಸಾಹಿತ್ಯ. ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಲೆ ಮಾರುಗಳಿಂದ ಬಂದಿರುವ ಮೌಖಿಕ ಪರಂಪರೆಯ ಒಬ್ಬರ ಬಾಯಿಂದ ಒಬ್ಬರಿಗೆ ಬರುವ ಜ್ಞಾನವೇ ಜಾನಪದ ಸಾಹಿತ್ಯ ಅಂತ ನಾವು ಹೇಳಬಹುದು. ಇದೊಂದು ಬಹಳ ದೊಡ್ಡ ಸಾಹಿತ್ಯ ಅದ. ಎಲ್ಲರ ಮನಸ್ಸು, ಆತ್ಮ ಎಲ್ಲರಿಂದ ಹುಟ್ಟಿದ ಒಂದು ಜಾನಪದ ಸಾಹಿತ್ಯ. ಇಲ್ಲಿ ಎಷ್ಟು ಚಂದ ಹಾಡ್ತಾರೆ, ನೀವು ಹಳಿದವ್ರು ಕೊಡ್ರಿ ಎಷ್ಟು ಚಂದ ಹಾಡ್ತಾರೆ. ಭಕ್ತಿದಾಗ ನಮ್ಮ ಷಡ್ಬಸವೇಶ್ವರ ಸಂಸ್ಥಾನದಾಗ ಕೂಡ ಜಾನಪದ ಸಾಹಿತ್ಯ ಅಪ್ಪವ್ರು ಮೊದಲಿಂದ ಹಿಡಿದು ಬಹಳ ಪ್ರೋತ್ಸಾಹ ಕೊಟ್ಟರು. ಜಾತ್ರೆಗೆಲ್ಲ ಹಂತಿ ಹಾಡ ಇವೆಲ್ಲ ಹಾಡುಗಳು ಹೇಗಿರ್ತಾವ ನಮ್ಮಲ್ಲಿ ಶ್ರಾವಣದಲ್ಲಿ ಹಂತಿ ಹಾಡುಗಳು ಇವೆಲ್ಲನೂ ಬಹಳ ಇದರಿಂದ ಬೆಳೆಸಿದ್ದದ. ಮತ್ತೆ ಇದನ್ನ ಒಂದು ಭಜನೆ ಮಾಡೋದು, ಜಾನಪದ ಹಾಡಕ್ಕೆ ಹಾಡಗಳು ಎಲ್ಲರೂ 3 ದಿವಸ ಕಾರ್ಯಕ್ರಮ ಜಾನಪದದಲ್ಲಿ ನಡೆಯುತ್ತದೆ. ನಾವು ಸಂಸ್ಥಾನದವರು ಕೂಡ ಜಾನಪದಕ್ಕೆ ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ನೀವೆಲ್ಲರಿಗೂ ಅವಾರ್ಡ್ ಕೊಟ್ಟು ಇವತ್ತೇನ್ ಜಾನಪದ ಬೆಳೆಸೋ ಸಲಕ್ಕೆ ಕಾರ್ಯಕ್ರಮ ಮಾಡಿದ್ದಾರೆ, ಅವಾರ್ಡ್ ಕೊಟ್ಟು ನಿಮ್ಗೆ ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಭಾರ ನಿಮ್ಗೆಲ್ಲರ ಮೇಲೆ ಇದೆ. ಸಾಹಿತ್ಯ ಬೆಳೆಸ್ಕೊಂಡು ಹೋಗ್ರಿ, ಬಹಳ ಒಳ್ಳೆ ಸಾಹಿತ್ಯ. ನಾವೆಲ್ಲರೂ ಕೂಡಿದ್ರು ಜಾನಪದ ಸಾಹಿತ್ಯ ಬೆಳೆಸೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜಾನಪದ ಪರಿಷತ್ ಜಿಲ್ಲಾ ಘಟಕ ಕಲಬುರಗಿ, ತಾಲೂಕಾ ಘಟಕ ಕಲಬುರಗಿ ಉತ್ತರ ಕ್ಷೇತ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ದಶಮಾನೋತ್ಸವ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರುವಂತಹ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಿ ನಿರ್ಗಮಿಸಿರುವಂತ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶ್ರೀ ಅಲ್ಲಂ ಪ್ರಭು ಪಾಟೀಲ್ಜಿ ಅವರೇ, ಈ ಒಂದು ಸಭೆಯನ್ನು ಸಮಾರಂಭವನ್ನ ಉದ್ಘಾಟನೆ ಮಾಡಿದಂತ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯ ಅಧ್ಯಕ್ಷರು ಆಗಿರುವಂತ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಜಾನಪದ ಕಲೆಯನ್ನು ಪೋಷಿಸಿ ಬೆಳೆಸುವ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಜಾನಪದ ಬಾಲಾಜಿ ಎಂದೇ ಖ್ಯಾತನಾಮರಾದಂತ ಶ್ರೀ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರೇ, ಜಿಲ್ಲಾ ಅಧ್ಯಕ್ಷರು ಆಗಿರುವಂತ MV ನಿಂಗಪ್ಪ ಸರ್ ಅವರೇ, ಈ ಜಾನಪದ ಕುರಿತು ಮಾತನಾಡುವಂತ ಜಾನಪದ ತಜ್ಞರು ಆಗಿರುವಂತ ಉಪನ್ಯಾಸ ನೀಡಲು ಆಗಿರುವಂತ ಆಗಮಿಸಿರುವಂತ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನಿ ಸರ್ ಅವರೇ, ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತರಾದಂತ ಎಲ್ಲ ಜಾನಪದ ಕಲಾವಿದರೇ, ಹಿರಿಯ ಸಾಹಿತಿಗಳೇ ಹಾಗೂ ಕಲಾ ಆಸಕ್ತರೇ. ಮೊದಲನೇದಾಗಿ ಶ್ರೀ ಪ್ರಭಾ ಕೆ ಪಟ್ಟಣಕರ್ ಅಧ್ಯಕ್ಷರು, ಕಲಬುರಗಿ ತಾಲೂಕು ಉತ್ತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅವರು ಬಂದು ತಮ್ಮ ಪದ ಪ್ರದಾನ ಪ್ರಮಾಣ ಪತ್ರ ಮಾನ್ಯ ರಾಜ್ಯಾಧ್ಯಕ್ಷರಿಂದ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. ಅದೇ ತರನಾಗಿ ಮುಂದೆ ತಯಾರಿಯಲ್ಲಿರಬೇಕು ಶ್ರೀ ಮಲ್ಲಿಕಾರ್ಜುನ್ ತಳವಾರ್ ಪ್ರಧಾನ ಕಾರ್ಯದರ್ಶಿಗಳು.
ಇವರು ವೇದಿಕೆ ಮೇಲೆ ಬಂದು ರಾಜ್ಯಾಧ್ಯಕ್ಷರಿಂದ ಪದ ಪ್ರಮಾಣ ಪತ್ರ ಸ್ವೀಕರಿಸಬೇಕಂತ ಕೇಳಿಕೊಳ್ತದೆ. ತಯಾರಿ ಖಜಾಂಚಿ ಶ್ರೀ ಸಂದೇಶ್ ಎಸ್ ಕಲಬುರ್ಗಿ. ಅವರು ಬಂದು ರಾಜ್ಯಾಧ್ಯಕ್ಷ. ವಿಶೇಷವಾಗಿ ಕಲಬುರಗಿ ವಿಭಾಗದಲ್ಲಿ ಬಹುತೇಕ ಹಂತಿ ಕಲಾವಿದರಾಗ್ಬೋದು ಅಥವಾ ಸೋಪಾನೆ ಕಲಾವಿದರಾಗ್ಬೋದು, ಬಯಲಾಟದ ಕಲಾವಿದರಾಗ್ಬೋದು, ಬಹಳ ಬಹುತೇಕವಾಗಿ ಇವತ್ತು ಹೇರಳವಾಗಿದ್ದಾರೆ. ಅಂಥವ್ರನ್ನೆಲ್ಲ ಅಸಂಘಟಿತ ಕಲಾವಿದರನ್ನ ಸಂಘಟಿತರಾಗಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಕನ್ನಡ ಜಾನಪದ ಪರಿಷತ್ ಮೇಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಶ್ಲೀಲ ಜನಪದ ಅಂತ ಹೇಳ್ಕೊಂಡು ಒಂದು ದೊಡ್ಡದಾಗಿ ತಳಕಾಕೊಂಡು ಯಾರ್ಯಾರೋ ಬಂದು ಏನೇನೋ ಆಡ್ಕೊಂಡು ಅದನ್ನ ಜನಪದ ಅಂತ ಹೇಳಿ ಎಷ್ಟೋ ಕಾಲೇಜು ಶಾಲಾ ಮಕ್ಕಳು ಗೊತ್ತೇ ಇಲ್ಲ ಇದೇ ಜನಪದ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಅವರು ಅದನ್ನ ಅನುಕರಣೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ತಕ್ಕಂಥ ಆ ಸಾಹಿತಿಗಳನ್ನ ದಯವಿಟ್ಟು ಸರ್ಕಾರ ಕೂಡಲೇ ಅದನ್ನ ಬ್ಯಾನ್ ಮಾಡಬೇಕು. ಅತಿ ಹೆಚ್ಚು ಜನಪದ ಅಂದ್ರೇನು, ಜಾನಪದ ಅಂದ್ರೇನು, ಅಥವಾ ಜನಪ್ರಿಯ ಗೀತೆಗಳಂದ್ರೇನು, ಅಥವಾ ಕಟ್ಟಿ ಆಡ್ತಕ್ಕಂಥ ಪದಗಳೇನು ಅನ್ನೋದನ್ನ ಒಂದು ಅರಿವು ಮೂಡಿಸ್ಬೇಕಾಗಿದೆ ನಮ್ಮ ಪರಿಷತ್ ವತಿಯಿಂದ. ಯಾಕಂದ್ರೆ ಅಶ್ಲೀಲ ಜಾನಪದನ ಇವತ್ತು ಎಲ್ಲೆಲ್ಲೂ ಎಲ್ಲ ಟ್ಯಾಕ್ಟ್ರಿಗಳಲ್ಲಿ ಇರ್ಬೋದು, ಈ ಫಂಕ್ಷನ್ಸ್ ಅಲ್ಲೆಲ್ಲ ನಿಜವಾದಂಥ ಸೋಮಾನೆ ಪದ ಕಲಾವಿದರು ಕರೆಯಲ್ಲ, ಅಂಥವ್ರನ್ನ ಕರೀತಾರೆ. ಅಶ್ಲೀಲ ಯಾರು ಆಡ್ತಾರೋ ಅಂಥವ್ರನ್ನ ಕರೆದವ್ರು. ಅಂದ್ರೆ ಇವತ್ತು ಯಾವ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಇವತ್ತು ನಮಗೆ ನೈಜ ಜಾನಪದನ ಬೇಕಾಗಿಲ್ಲ. ಯಾವುದೋ ಒಂದು ಕೆಟ್ಟ ಜಾನಪದಕ್ಕೆ ನಾವು ಜನಪದ ಅಲ್ಲವೇ ಅಲ್ಲ, ಅದು ಅವ್ರು ಯಾರೋ ಬರೆದಿರೋದು, ಅದು ಜನಪ್ರಿಯ ಗೀತೆನ ಅಥವಾ ರಚಿಸ್ತಕ್ಕಂಥ ಗೀತೆನ ನಾವು ಜನಪದ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದನ್ನ ಅಪಪ್ರಚಾರ ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಕೆಲವು ಫಿಲಮ್ ಅವರು ಅಷ್ಟೇ ಜನಪದದ ಸಾಹಿತ್ಯಗಳನ್ನ ತಿರ್ಸಕ್ಕೆ ಅವರು ಇಷ್ಟು ಬಂದ ಮಾಡ್ಕೊಳ್ತಾರೆ. ಆಗ್ಬಾರ್ದು. ಜನಪದ ಅವಿನಾಶಿ. ಅವ್ರು ಮಾಡಿರ್ತಕ್ಕಂಥ 60-70-80 ವರ್ಷಗಳ ಸೇವೆಯನ್ನು ನಾವು ಗುರುತಿಸ್ಬೇಕಾಗತ್ತೆ. ಯಾಕಂದ್ರೆ ಬಹಳ ಕಷ್ಟ. ಇವತ್ತು ಯಾರು ಅಷ್ಟೇ ಕಮರ್ಷಿಯಲ್ ಪ್ರಪಂಚ ಇದು. ಈ ಕಮರ್ಷಿಯಲ್ ಪ್ರಪಂಚದಲ್ಲಿ ಇವತ್ತಿಗೂ ಸೇವಾ ಮನೋಭಾವ ಇಟ್ಕೊಂಡಿರ್ತಕ್ಕಂಥ ಹಿರಿಯರನ್ನ ಗೌರವಿಸ್ತಕ್ಕಂಥ ಒಂದು ಕೆಲಸ ಇದೇ ದಶಮಾನೋತ್ಸವ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕು ಹಂತಗಳಲ್ಲೂ ಸಹ ಇದನ್ನ ಮಾಡೋದ್ರಿಂದ ಹತ್ತತ್ತು ಅಂದ್ರೆ 200-2000 ಕಲಾವಿದರನ್ನ ವಿದ್ವಾಂಸರನ್ನ ನಾವು ಸನ್ಮಾನ ಮಾಡ್ತಕ್ಕಂಥ ಒಂದು ಕೀರ್ತಿ ಕನ್ನಡ ಜಾನಪದ ಪರಿಷತ್ ಬರ್ತದೆ. ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ಜಾನಪದ ಸಮ್ಮೇಳನವನ್ನು ಪಾಟೀಲರು ಮತ್ತೆ ಇವರೆಲ್ಲ ಸೇರಿ ಮಾಡಬೇಕು ಹೇಳಿದ್ದಾರೆ. ಆ ಸಮ್ಮೇಳನ ಬಹಳ ವಿಶೇಷವಾಗಿ ನೈಜ ಕಲಾವಿದರನ್ನ ಒಳಗೊಂಡಂತ ಎಲ್ಲ ಕಲಾವಿದರನ್ನ ಕರೆದುಕೊಂಡು ಮಾಡ್ತಕ್ಕಂಥ ಒಂದು ಕೆಲಸ ಆಗಲಿ. ಸರ್ಕಾರ ಏನು 2,000 ರೂಪಾಯಿ ಮಾಶಾಸನ ಕೊಡ್ತಾ ಇದೆ, ಕಲಾವಿದರಿಗೆ ಏನೂ ಸಾಗೋದಿಲ್ಲ. ಅದನ್ನ ಕನಿಷ್ಠ ಅದನ್ನ 5,000 ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲರಿಗೂ ಬೇಡಿಕೆ ಇಟ್ಟಿದ್ದೀವಿ. ಅದನ್ನು ಮುಂದುವರೆದು 60 ವರ್ಷಕ್ಕೆ ಮಾಶಾಸನ ಕೊಟ್ಟರೆ ಯಾರು ಬದುಕ್ತಾ ಇಲ್ಲ. 60 ವರ್ಷ ಅದನ್ನ 45 ಅಥವಾ 50 ವರ್ಷಕ್ಕೆ ಇಳಿಸ್ಬೇಕು ಸರ್ಕಾರ. ಇಳಿಸಿದ್ರೆ ಬಹಳಷ್ಟು ಕಲಾವಿದರಿಗೆ ಅದೊಂದು ಉತ್ಸಾಹವಾಗಿ ಮತ್ತಷ್ಟು ಕೆಲನ ಬೆಳೆಸೋಣ ಅಂತ ಅನ್ಸತ್ತೆ. ಕಲಬುರಗಿ ಹಾಗೂ ಇತರ ಎಲ್ಲ ತಾಲೂಕುಗಳಲ್ಲಿ ಬಹಳ ವಿಶೇಷವಾಗಿ ಕನ್ನಡ ಜಾನಪದ ಪರಿಷತ್ತು ನಾಳೆ ಸೇಡಮಲ್ಲಿ, ನಾಡದ್ದು ಚಿತ್ತಾಪುರಲ್ಲಿ ನಮ್ಮ ಚಿತ್ತಾಪುರ ಅಧ್ಯಕ್ಷರು ಬಂದಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ವಿಕಾಸಕ್ಕಾಗಿ ಜಾನಪದ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಜನಪದದ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ, ಜನಪದ ಗಾದೆ ಆಗ್ಬೋದು, ಒಗಟಾಗ್ಬೋದು, ಜನಪದ ಒಡಪಾಗ್ಬೋದು, ಆ 3 ಸಮ್ಮೇಳನಗಳನ್ನ ಸಹ ಪರಿಷತ್ ಮಾಡಿದೆ. ಯಾರು ಬೇಕಾದ್ರೆ ಮಾಡ್ಬೋದು. ಮತ್ತೆ ಅದಕ್ಕೆ ಇದಿಲ್ಲ, ಅವಾಗ ಹೇಳಿದೆ ಚೌಕಟ್ಟಿಲ್ಲ ಅಂತ. ಆದ್ರೆ ಎಷ್ಟೋ ಜನ ಇವತ್ತು ತುಂಬಾ ಈ ವೇದಿಕೆ ಇದು ಆಡಿಟೋರಿಯಂ ತುಂಬಬೇಕಾಗಿತ್ತು. ಅಂದ್ರೆ ಎಷ್ಟು ಆಸಕ್ತಿ ಜನಪದದ ಬಗ್ಗೆ ಕಮ್ಮಿ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವೆಲ್ಲೋ ಒಂದ್ ಕಡೆ ಜಾಗೃತಿ ಮೂಡಿಸೋದ್ರಲ್ಲಿ ಹಿಂದುಳಿದಿದ್ದೀವಿ ಅನಿಸ್ತಾ ಇದೆ. ಶಾಲಾ ಹಂತಗಳಲ್ಲಿ, ಕಾಲೇಜ್ ಹಂತಗಳಲ್ಲಿ ನಾವು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರಿಂದ ನಾವು ಇದನ್ನ ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸ್ಬೋದು. ಬೆಂಗಳೂರಿನಲ್ಲಿ ಕಳೆದ 4 ತಿಂಗಳ ಮುಂಚೆ ಒಂದು ಸಮ್ಮೇಳನ ಮಾಡಿದ್ವಿ. ಆ ಕುತೂಹಲ ಭವಿಷ್ಯತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರವೀಂದ್ರ ಕಲಾಕ್ಷೇತ್ರ ತುಂಬಿ ತುಳುಕ್ತಿತ್ತು. 70 ಜನ ಜನಪದದಲ್ಲಿ PhD ಮಾಡಿದವ್ರಿಗೆ ಮಧುಚನ ಪ್ರಶಸ್ತಿಯನ್ನು ಕೊಟ್ವಿ. ಅದನ್ನು ಮುಂದುವರೆದು 100 ಜನ ಕಲಾವಿದರು, ಅಪ್ಪಗೆರೆ ದೇವರಾಜು, ಬಾನಂದೂರು ಕೆಂಪ ಅಂತ ಕಲಾವಿದರಿಗೆ 100 ಜನ ಕಲಾವಿದರಿಗೂ ಸಹ ಪ್ರಶಸ್ತಿ, ಸಿಪ್ಪಿ ಲಿಂಗಣ್ಣ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ, ಆಮೇಲೆ 100 ಜನ ಯುವಕರಿಗೆ, ಯಾರು ಜನಪದನ ಇವತ್ತು ಕಟ್ಟಿ ಹಾಡ್ತಾ ಇದಾರಂತ ಯುವಕರಿಗೆ, 25 ವರ್ಷ ಒಳಗಡೆ ಅವರಿಗೆ ಜಾನಪದ ಯುವ ಸೇವೆ ಪ್ರಶಸ್ತಿಗಳನ್ನ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಮಾಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಜಡೆ ಎಣಿಯುವಂತ ಒಂದು ತರಬೇತಿ ಕೊಡ್ತಾ ಇದೀವಿ. ಜಡೆನೇ ಬಿಡ್ತಾ ಇಲ್ಲ ಹೆಣ್ಣು ಮಕ್ಕಳು. ಜಡೆ ಎಣಿಯೋದು ಮತ್ತೆ ಜಡೆ ಎಣಿಯುವಂತ ಸ್ಪರ್ಧೆಗಳನ್ನು ಸಹ ಮಾಡ್ತಕ್ಕಂಥ ಒಂದು ಕೆಲಸಗಳು ಕನ್ನಡ ಜಾನಪದ ಪರಿಷತ್ ವತಿಯಿಂದ ಆಗ್ತಿದೆ. ಪ್ರತಿ ಜಿಲ್ಲೆಗಳಲ್ಲಿ ಜನಪದ ಕಲಾವಿದರ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ದೀವಿ. ಯಾಕಂದ್ರೆ
ಸೇವೆ ಹೇಳಿದ್ರೆ ಮಾತ್ರ ಮುಂದೆ ಬರ್ತದೆ. ಜನಪದ ಉಳಿಸಿ ಬೆಳೆಸಿ ಬಳಕೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿಗಳಿಗೆ, ಮುಂದಿರ್ತಕ್ಕಂಥ ಎಲ್ಲ ವಿದ್ವಾಂಸರಿಗೆ ಹಾಗೂ ಜನಪದ ಆಸಕ್ತರಿಗೆ ಒಂದಿಸ್ತಾರ ಮಾತ್ರ ನಾನು ಹೇಳ್ತಿದ್ದೀನಿ. ನಮಸ್ಕಾರ. ನಾವೆಲ್ಲರೂ ಉತ್ಸಾಹಿಸಿರ್ತಕ್ಕಂಥ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ರಾಜ್ಯ ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಅವರು ಬಂದು ನಮಗೆಲ್ಲರೂ ಕೂಡ ಸಲಹೆ ಸೂಚನೆ ನೀಡಿ ನಮ್ಮೆಲ್ಲ ಮಾರ್ಗದರ್ಶಿಸಿದ್ದಾರೆ. ಅವರಿಗೆ ಇನ್ನೊಮ್ಮೆ ಜೋರಾದ ಮುಖಾಂತರವರಿಗೆ ಚಪ್ಪಾಳೆ ಜೀವನದ ದಡದಲ್ಲಿ ನಿಂತು ಬದುಕಿನ ಅಲೆಗಳನ್ನು ಕಂಡು ನಿರೀಕ್ಷಿಸುವುದಕ್ಕಿಂತ ಆಳವಾದ ಜಾನಪದ ಕಲೆಯ ಜೊತೆಗೆ ಕಲಾಕಾರರನ್ನು ಬೆಳೆಸಿ ಉಳಿಸುವುದರ ಜೊತೆಗೆ ಆಳವಾದ ಸಮುದ್ರದಲ್ಲಿ ಇದ್ದು ಈಜುವಂತೆ ಈಜಬೇಕು ಅನ್ನತಕ್ಕಂತಹ ಮಾತುಗಳನ್ನು ಹೇಳಿರುವಂತಹ ಹಿರಿಯರೇ, ಇಂದಿನ ಈ ಸಮಾರಂಭದ ಅದರಲ್ಲೂ ಕಲಬುರಗಿಯಲ್ಲಿ ನಡೀತಕ್ಕಂಥ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ, ತಾಲೂಕಾ ಘಟಕ ಕಲಬುರಗಿ, ಉತ್ತರ ಕ್ಷೇತ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತ ದಶಮಾನೋತ್ಸವ ಸಮಾರಂಭ 2025 ದಶಮಾನೋತ್ಸವ ಪ್ರಶಸ್ತಿ ಪ್ರದಾನ, ಪದಾಧಿಕಾರಿಗಳ ಪದ ಪ್ರದಾನ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಸಮ್ಮೇಳನವನ್ನ ಇಂದಿನ ದಿವಸ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪಾರವರೇ, ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿಮುತ್ಯ ಮಹಾರಾಜರು, ಮಹಾಲಕ್ಷ್ಮಿ ಶಕ್ತಿಪೀಠ ಶ್ರೀನಿವಾಸ ಅಡಿಗೆ ಅವರೇ, ಪ್ರಶಸ್ತಿ ಪ್ರದಾನ ಮಾಡಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ ಅವರೇ, ಇಂದಿನ ಸಮಾರಂಭದ ಉದ್ಘಾಟಕರು, ಖ್ಯಾತ ಜಾನಪದ ತಜ್ಞರು ಮತ್ತು 3 ರಾಜ್ಯಗಳ ಜಾನಪದ ಸಮೀಕ್ಷೆಯನ್ನ ಮಾಡಿ ಜಾನಪದ ತಜ್ಞರಾಗಿರುವಂತಹ ಯಂಗ್ ಡೈನಾಮಿಕ್ ಜಾನಪದ ತಜ್ಞರಾಗಿರುವಂತಹ ಆತ್ಮೀಯ ಗೆಳೆಯರು ಆಗಿರುವಂತಹ ಡಾಕ್ಟರ್ ಎಸ್ ಬಾಲಾಜಿರವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯ ಸಹೋದರ ಮತ್ತು ಸತತ ಪ್ರಯತ್ನದಲ್ಲಿರುವಂತ ಎಲ್ಲ ಕಡೆಗೂ ಭೇಟಿ ಕೊಟ್ಟು ಜಾನಪದ ಕಲಾವಿದರನ್ನ ಗುರುತಿಸ್ತಕ್ಕಂಥ ಆತ್ಮೀಯ ಸಹೋದರ ಶ್ರೀ ಎಂ.ಬಿ. ನಿಂಗಪ್ಪ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿರುವಂತ ಸುರೇಶ್ ಸಜ್ಜನ್ ಅವರೇ, ಶ್ರೀಮತಿ ಜಗದೀಶ್ವರಿ ನಾಶಿ ಅವರೇ, ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಅವರೇ, ಶ್ರೀ ವಿಜಯಕುಮಾರ್ ಪಾಟೀಲ್ ಜಿ ಅವರೇ, ಶರಣಪ್ಪ ತೋರಣಕಲ್ ಅವರೇ, ಇನ್ನು ಪ್ರಶಸ್ತಿ ಪ್ರದಾನಗಳನ್ನ ಪಡೆದಿರುವಂತ ಮತ್ತು ಪ್ರಶಸ್ತಿ ವಿಜೇತರಾಗಿರುವಂತ ಎಲ್ಲ ಸನ್ಮಾನಿತರುಗಳೇ ಮತ್ತು ಅಕ್ಕಂದಿರೇ, ನನ್ನ ಪೂಜ್ಯ ಗುರುಗಳಾಗಿರುವಂತ ಶ್ರೀ ಎ.ಕೆ. ರಾಮೇಶ್ವರ ಅವರೇ, ಇನ್ನೋರ್ವ ಪೂಜ್ಯ ಗುರುಗಳಾಗಿರುವಂತ ಡಾಕ್ಟರ್ ವಾಸುದೇವ ಶೇಡಂ ಸರ್ ಅವರೇ, ಆತ್ಮೀಯ ಗೆಳೆಯರಾಗಿರುವಂತ ಮತ್ತು ನಿಕಟಪೂರ್ವ ಜಡ್ಜ್ ಅವರಾಗಿರುವಂತ ಸನ್ಮಾನ್ಯ ಶ್ರೀ ಜಾಗೀರ್ದಾರ್ ಅವರೇ, ಸುಭಾಷ್ ಚಂದ್ರ ಮಾನ್ಯ ಪ್ರಾಂಶುಪಾಲರವರೇ ಮತ್ತು ಅನೇಕ ಗೆಳೆಯರು ಇಲ್ಲಿದ್ದಾರೆ ಮತ್ತು ಬರಗಲ್ಲಿ ಅವರಿದ್ದಾರೆ. ಆತ್ಮೀಯ ಸೋದರಿಯರಾಗಿರುವಂತಹ ಶೋಭಾದೇವಿ ಚೆಕ್ಕಿ ಅವರು ಕೂಡ ಇದ್ದಾರೆ ಮತ್ತು ಅನೇಕರು ಇಲ್ಲಿ ಜಾನಪದ ತಜ್ಞರಾಗಿದ್ದಾರೆ. ಎಲ್ಲರೂ ತಜ್ಞರಾಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ಸೋದರರಾಗಿರುವಂತಹ ಶಂಕರ್ ಶಾಬಾದ್ ಅವರೇ, ಇನ್ನೋರ್ವ ಸೋದರರು ಕಮಲಾಪುರ ಮಾಗಾವ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಶರಣಪ್ಪ ಮಾಳಿಗೆ ಅವರೇ, ಅನೇಕರು ಇಲ್ಲಿದ್ದಾರೆ. ಇವರೆಲ್ಲರ ಎದುರಿನಲ್ಲಿ ಬರೇ ಕೇವಲ ಜಾನಪದ ಉಳಿತು ಪ್ರಶಸ್ತಿ ತೆಗೆದುಕೊಂಡ್ರೆ ನಾವು ಜಾನಪದ ತಜ್ಞರಾಗಿದ್ದೆವು ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಂತ ನಾನು ಭಾವಿಸ್ತೇನೆ. ನಾನೊಬ್ಬ ಕನ್ನಡ ಮತ್ತು ಜಾನಪದದ ವಿದ್ಯಾರ್ಥಿಯಾಗಿ ಸಾಹಿತಿ ತಜ್ಞ ಅಂತ ಹೇಳ್ಕೊಳ್ಳೋದಿಲ್ಲ. ನಾವು ಬಸವಣ್ಣವರು ಹೇಳಿರುವಂತೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನ್ನುವಂತೆ ಇಲ್ಲಿ ನಮ್ಮ ಗೆಳೆಯರಾಗಿರುವಂತ ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಅವರು ಕೂಡ ಇಲ್ಲಿ ಇದ್ದಾರೆ. ಅವರು ಕೂಡ ಕನ್ನಡ ಜಾನಪದ ಓದಿರುವಂತವರು. ಅನೇಕ ಕಪ್ಪಿನಾಟ ಮಾಡಿದೀವಿ. ಇವೆಲ್ಲವುಗಳನ್ನ ಮಾಡಿರುವುದರಿಂದ ನಮ್ಮ ತಂದೆ ತಾಯಿಯವರು ಅಲ್ಲಿರ್ತಕ್ಕಂಥ ಪರಿಸರ ಒಂದು ಜಾನಪದ ಪರಿಸರದಿಂದ ಬೆಳೆದಿರುವುದರಿಂದ ನಾನು ಕನ್ನಡ ಮತ್ತು ಜಾನಪದ ವಿದ್ಯಾರ್ಥಿಯಾಗಿ ಬೆಳಿಲಿಕ್ಕೆ ಸಾಧ್ಯವಾಯಿತು. ಹಾಗೆಯೇ PhD ಅಧ್ಯಯನ ಕೂಡ ಜಾನಪದದಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು.
ಎಷ್ಟೋ ಸಲ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವಾಸುದೇವ್ ಸೇಡಂ ಸರ್ ಅವರು ನಾವು ಬಸ್ನಲ್ಲಿ ಯಾವುದಕ್ಕೂ ದುಡ್ಡು ಕೊಡ್ತಿರ್ಲಿಲ್ಲ. ಅವಾಗ ಯೂನಿವರ್ಸಿಟಿಗೆ ಹೋಗಿ ಬರಬೇಕಾದ್ರೆ ನಮ್ಮ ಹತ್ತಿರ ದುಡ್ಡು ಇರ್ತಿರ್ಲಿಲ್ಲ. ತಾಯಿ ತಂದೆ ಶ್ರಮ ಪಟ್ಟಿರ್ತಕ್ಕಂಥ ಹಣದಿಂದ ಅವ್ರು ಕೂಲಿ ನಾಲಿ ಮಾಡಿ ದುಡ್ಡು ಕೊಡಬೇಕು, ಎಲ್ಲಿಂದ ಬರಬೇಕು? ಇವಾಗ ನಮ್ಮ ಪ್ರೊಫೆಸರ್ ಸುಳ್ಳಲ್ ಸರ್ ಬಂದಿದ್ದಾರೆ. ಅವ್ರ ಬಹುಶಃ ಅವರಿಗೂ ಕೂಡ ಸನ್ಮಾನ ಮತ್ತು ಪ್ರಶಸ್ತಿ ಇತ್ತು. ಬಂದು ಯಾರೋ ಬಂದಿರೋದ್ರಿಂದ ಕರ್ಕೊಂಡೋಗಿ ಮತ್ತೆ ಅವ್ರ ಹಲವಾರು ಕಾರ್ಯಗಳು ಇರ್ತಾವೆ, ಒಂದ ಎರಡು. ಯಾಕಂದ್ರೆ ನಾವೆಲ್ಲರೂ ದಲಿತ ಸಂಘರ್ಷ ಸಮಿತಿಯಿಂದ ಬಂದು ಅದೇ ಒಂದು ವೇದಿಕೆಯಾಗಿ ಅದರಲ್ಲಿಂದೇ ಬೆಳೆದು ಬಂದಿರ್ತಕ್ಕಂಥವ್ರು. ನಾವು ಯಾರೇ ಕರೆದ್ರಂದ್ರೆ ಹೋಗಲೇಬೇಕಾಗ್ತದೆ, ಅನಿವಾರ್ಯ ಇರ್ತದೆ. ಹೀಗಾಗಿ ನಾವು ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಭೇಟಿ ಕೊಡ್ತಿದ್ದೀವಿ. ಆ ಗರ್ಭಗುಡಿಯಿಂದ ಹೊರಗೆ ಬಂದಿರ್ತಕ್ಕಂಥ ಈ ಬಯಲಾಟ ಪ್ರಾರಂಗಣಕ್ಕೆ ಬಂತು. ಪಾರಂಗಣದಿಂದ ಜನ ದಟ್ಟಣೆ ಹೆಚ್ಚಾಗಿರುವುದರಿಂದ ಬಯಲಿಗೆ ಬಂದು ಬಯಲಾಟವಾಯಿತು. ಅದರಲ್ಲಿ ದೊಡ್ಡಾಟ ಇದೆ, ಸಣ್ಣಾಟ ಇದೆ, ಪಾರಿಜಾತ ಇದೆ. ಇವೆಲ್ಲವುಗಳನ್ನ ನಮ್ಮ ಭಾಗದಿಂದ ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ರಾಜ್ಯದ ಇತರ ರಾಜ್ಯಗಳಿಗೂ ಕೂಡ ನಾವು ಉಳಿಸಿದ್ದೇ ಆದ್ರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ. ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ಅದನ್ನೇ 27 ದಾಟಿಗಳಲ್ಲಿ ಹಾಡ್ತೀನಿ ನಾನು. ಸರದಾರ ಬರುವಾಗ ಸುರಿದವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಹಾಲು ಕಳಾಡಿ ಹರದಾವ. ಇಂಥ ಹಾಡುಗಳನ್ನ ಇವತ್ತು ನಶಿಸಿ ಹೋಗ್ತವೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿಂಪಿ ಲಿಂಗಣ್ಣವರು, ಪಿ ದೂಲಾ ಅವರು, ಕಾಪ್ಸೆ ರೇವಪ್ಪ ಅವರು, ದ.ರಾ. ಬೇಂದ್ರೆ ಅವರು, ಬಿ.ಎಂ. ಶ್ರೀಕಂಠಯ್ಯನವರು, ಅವರು ಒಂದೊಂದು ಸ್ಥಳದಲ್ಲಿ ಇದ್ದುಕೊಂಡು ಇವತ್ತ ನಮ್ಮ ಭೀಮಾ ನದಿಯ ತಟದಲ್ಲಿ ಇರ್ತಕ್ಕಂಥ ಹಲಸಂಗಿ ಎಂಬ ಗ್ರಾಮಕ್ಕೆ ಹೋಗಿ ಅವ್ರು ಯಾಕೆ ಸಂಶೋಧನೆ ಮಾಡಿದ್ರು, ಗರತಿಯ ಹಾಡನ್ನ ಯಾಕೆ ತಂದ್ರು, ಆ ಗರತಿಯ ಹಾಡಿನಲ್ಲಿ ಏನಿದೆ, ಆ ಗರತಿಯ ಹಾಡನ್ನು ನಾವು ಅಳವಡಿಸಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಇವತ್ತು ಎಷ್ಟೋ ಜನ ತಾಯಿಯಂದಿರು ಸೋಬರದ ಹಾಡುಗಳನ್ನು ಹಾಡ್ತಾರೆ. ಇವತ್ತ ಬಾಲಾಜಿ ಸರ್ ಅವರು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು, ಜಾನಪದ ಸಾಹಿತ್ಯವನ್ನ ಬೆಳೆಸಿ ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆಂಗ್ಲ ಪಾಶ್ಚಾತ್ಯ ವಿದ್ವಾಂಸರಾಗಿರ್ತಕ್ಕಂಥ ವಿಲಿಯಂ ಪಾಟರ್ ಒಂದು ಮಾತನ್ನ ಹೇಳ್ತಾರೆ, ಸಮುದ್ರದ ಒಂದು ಮಧ್ಯದಲ್ಲಿ ಒಂದು ಕಲ್ಲನ್ನು ಎಸೆದಾಗ ಆ ಸಮುದ್ರದಿಂದ ಉದ್ಭವಿಸಿರುವ ಅಲೆಗಳು ಹೇಗೆ ದಡವನ್ನು ಸೇರುತ್ತವೆಯೋ ಹಾಗೆ ಜಾನಪದ ಅಂತಕ್ಕಂಥದ್ದು ಎಲ್ಲಾ ಕಡೆಗೂ ಇದೆ. ಎಲ್ಲಾ ಸಾಹಿತ್ಯಕ್ಕೂ ಜಾನಪದ ಸಾಹಿತ್ಯ ಮೂಲ ತಾಯಿ ಬೇರಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇವತ್ತ ಕಲಬುರಗಿಯಲ್ಲಿ ಜಾನಪದ ಇಲ್ಲಂತೀರಿ, ಅದಂತೀರಿ. ಜಾನಪದ ಅಂತಕ್ಕಂಥದಕ್ಕೆ ಸಾವೆಂಬುದು ಇಲ್ಲ ಅಂತಕ್ಕಂಥ ಮಾತನ್ನು ವಿಲಿಯಂ ಪಾಟರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಮಧ್ಯಭಾಗದಲ್ಲಿ ಇದ್ದೀವಿ. ರೋಜಾನೋ ಬಸವನಗರೋ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ ಒಬ್ಬ ಹೆಣ್ಣು ಮಗಳು ಋತುಮತಿ ಆಗಿದ್ದಾಳೆ ಅಂತ ಇಟ್ಕೊಳ್ರಿ. ಮೈಕ್ ಹಚ್ತಾರೆ, ಶೋಭನ ಪದ ಹಾಕ್ತಾರೆ. ಹೆಂಗ್ ಕೊಡಬೇಕ್ರಿ ಮಗಳಿಗೆ ವಚನ ಸೋಬಾರ, ಮಾತು ಮಾತಾಡಲಿಗೆ ಮೈದುನ ತಾ ಬಂದ, ಮರಿ ತಡಿಯ ಹೊಡೆದಂಗೆ ಬಂತವ ಕುದುರೆ ಸೋಬಾರ. ಸತ್ತದ್ರಿ? ಸತ್ತಿಲ್ಲ. ಇವಾಗ ಏನ್ ಮಾಡಬೇಕು? ಇವತ್ತ ಗಂಡ ಹೆಂಡತಿ ಜಗಳ ಆಡ್ತಾರ. ಒಂದ್ಸಲ ಗಂಡ ಹೆಂಡತಿ ಹೊಡಿತಾರ. ಯಾಕೆ ಹೊಡಿತಾರ? ತಾವು ಯಾರಾದ್ರೂ ಕರ್ಲಿಕ್ಕೆ ಬಂದ್ರಂದ್ರೆ ಇವನಿಗೆ ಬಹಳ ಸಿಟ್ಟ. ಯಾಕೆ ಬಂದ್ರಪ್ಪ ನನ್ನ ಹೆಂಡತಿ ಕರ್ಕೊಂಡು ಹೋಗ್ತಾರ ಇವ್ರ ಹೊಡಿತಾರ. ಹೊಡೆದು ಏನ್ ಮಾಡ್ತಾನ, ಅಡಿಗೆ ಮನೆಗೆ ಹೋಗಿ ಏನೇ ನನ್ನ ಮ್ಯಾಲ ಸಿಟ್ಟಾಗಿದ್ದಿ ಅಂತ ಕೇಳ್ತಾನ. ಅವಾಗ ಆಕಿ ಸುಮ್ಮನೆ ಮುಸುಗಾಕಿ ಹೂ ಅಂತ ಅಳ್ತಿರ್ತಾಳ. ಅವಾಗ ನಾ ಏನೋ ಹೊಡಿಬಾರ್ದಾಗಿತ್ತು, ನೀವು ಊರಿಗೆ ಹೋಗ್ತೀನಂತಿತ್ತು, ಅವ್ರಿಗೆ ಅದಕ್ಕೆ ಹೊಡೆದಿ. ಮಡದಿಗಿ ಬಡದಾನ ಮನದಾಗ ಮರಗ್ಯಾನ,
ಮಡದಿಗಿ ಬಡದಾನ ಮನದಾಗ ಮರ್ಯಾನ ಒಳಗೋಗಿ ಶರಗ ಹಿಡದಾನ ಒಳಗೋಗಿ ಶರಗ ಹಿಡದಾನೆ ಕೇಳನ ನಾ ಹೆಚ್ಚ ನಿನ್ನ ತವರ ಹಚ್ಚ. ನೋಡ್ರಿ ಎಷ್ಟು ಚಂದಿದೆ ಇದು ಜನಪದ. ಮನಿಯಾಗ ಮಡದಿಯ ಸುಳುವಿಲ್ಲ, ಅಡಿಗೆ ಬಾಯಿಗೆ ರುಚಿಯಿಲ್ಲ, ಅಡಿಗೆ ಬಾಯಿಗೆ ರುಚಿಯಿಲ್ಲ, ಹಡೆದವ್ವ ಮಡದಿ ತವರಿಗೆ ಹೋಗ್ಯಾಳ. ಇಲ್ಲಿ ತನಕ ಮಡಿನೇ ಕೊಡ್ತಾಳ್ರಿ ಅವ್ರಿಗೆ ತುತ್ತ. ತುತ್ತು ಕೊಟ್ಟವಳು ಯಾವಾಗ ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆತು ಬಿಡ್ತಾರೆ. ಅದಕ್ಕೆ ಮರಿತಕ್ಕಂತ ಕೆಲಸ ಆಗಬಾರ್ದು. ಇವತ್ತ ತಾಯಂದಿರು ಎಷ್ಟು ಮಂದಿ ಬೀಸಕಲ್ಲಿನ ಹಾಡು ಹಾಡ್ತೀರಿ, ಎಷ್ಟು ಮಂದಿ ಕುಟ್ಟೋ ಬೀಸೋ ಹಾಡುಗಳು ಹಾಡ್ತೀರಿ. ಇವತ್ತು ಚಕ್ಕಿ ಮಣ ಹೂವಿನ ಮಾಲೆಯನ್ನು ಹಾಕ್ತೀರಿ, ಅವು ಮಣಿಗಳು ಉದುರಬಹುದು. ಹೂವಿನ ಮಾಲೆ ಇತ್ತಂದ್ರೆ ಅದನ್ನು ಕೆಲವೇ ಸಮಯದಲ್ಲಿ ಬಾಡಿ ಹೋಗ್ತದೆ. ಭೀಮಾ ನದಿಯಲ್ಲಿ ಚರಿ ಬತ್ತಿ ಹೋಗ್ತದೆ. ಆದ್ರೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆಯಲ್ಲ ಇವತ್ತ, ಇದು ಪ್ರಕಾಶ ಜ್ಯೋತಿಯನ್ನೇ ಕೊಡ್ತದೆ ಅನ್ನುವಂತ ಮಾತುಗಳನ್ನು ನನಗೆ ಹೇಳಕ್ಕೆ ಇಷ್ಟ. ಗೌತಮ್ ಬುದ್ಧರು ಒಂದು ಮಾತನ್ನ ಹೇಳ್ತಾರೆ, ನಾವು ಹುಟ್ಟಿದಾಗ ಉಸಿರಿತ್ತು ಹೆಸರಿರಲಿಲ್ಲ, ನಾವು ಸತ್ತಾಗ ಉಸಿರಿರಲ್ಲ ಹೆಸರಿರಬೇಕು ಅನ್ನತಕ್ಕಂಥ ಮಾತನ್ನ ಹೇಳಿ. ಅಂತೆಯೇ ಇವತ್ತ ಬಾಲಾಜಿ ಅವರು ಮಾಡ್ತಕ್ಕಂತ ಕಾರ್ಯಕ್ರಮ, MB ನಿಂಗಪ್ಪ ಅವರು ಮತ್ತು ಅವರ ಜೊತೆಗೆ ಇರ್ತಕ್ಕಂಥ ಪಾಟೀಲರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ವಿಜಯಕುಮಾರ್ ಅವರಾಗಿರ್ಬೋದು, ಇವತ್ತ ಸಹೋದರರು ಎಲ್ಲರೂ ಆಗಿರ್ಬೋದು, ಇವರೆಲ್ಲರೂ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಏನಿದೆಯಲ್ಲ ಯಾವತ್ತು ಜ್ಯೋತಿಯನ್ನೇ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಕ್ಕಂಥ ಹೆಚ್ಚಿಗೆ ಹೇಳೋದು ಸರಿಯಲ್ಲ. ಅತಿ ಆಯ್ತಂದ್ರ ಅಮೃತ ಕೂಡ ವಿಷ ಆಗ್ತದೆ. ಅದಕ್ಕೋಸ್ಕರ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತಾ, ಇದುವರೆಗೆ ಶಾಂತ ಚಿತ್ತದಿಂದ ತಾವೆಲ್ಲರೂ ಕೇಳಿದಿರಲ್ಲ, ತಮ್ಮೆಲ್ಲರಿಗೂ ತಾಯಂದಿರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಕರ್ನಾಟಕ, ಜೈ ಕನ್ನಡ ಜಾನಪದ ಸಾಹಿತ್ಯ ಪರಿಷತ್ತು. ನೋಡಿದ್ದೇವೆ ಮೂಳೆ ತಜ್ಞರು, ಕ್ಷೇತ್ರ ತಜ್ಞರು, ಸ್ಥಿರ ತಜ್ಞರು ನೋಡಿದ್ದೇವೆ. ಆ ವೈದ್ಯರಿಗೆ ಲಾಭ ಇದೆ. ಆದ್ರೆ ನಮ್ಮ ತಜ್ಞರ್ತಕ್ಕಂಥ ಜನಪದ ತಜ್ಞರು ಸಮಾಜಮುಖಿಯಾಗಿ ವೈಯಕ್ತಿಕ ಸ್ವಾರ್ಥಕ್ಕಿಂತ ಸಾಮಾಜಿಕ ಸ್ವಾರ್ಥವನ್ನು ಬೆಳೆಸ್ತಕ್ಕಂಥ ಕಳಕಳಿಯದ ನಮ್ಮ ತರುಣ ಅಂತ ಹೇಳಿ 68 ವರ್ಷ ಆಗಿದ್ದ ತರುಣಿದ್ದಾರೆ. ಅವ್ರು ಬಂದು ನಮಗೆ ಇದಕ್ಕೆ ಅವರಿಗೆ ಧನ್ಯವಾದಗಳು.